ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮನೆ ಅಕ್ಷಯ ಬೆಳಗದ ಶಿವಪ್ರಸಾದ್ ಅವರ ಸಾರಥ್ಯದಲ್ಲಿ ತೆಂಗಿನ ಮರದ ಪೊಟರೆಯಲ್ಲಿದ್ದ ತುಡುವೆ ಜೇನನ್ನು ಪೆಟ್ಟಿಗೆಗೆ ವರ್ಗಾಯಿಸಲಾಯಿತು. ಆ ವರ್ಗಾಯಿಸಿರುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗಿದೆ ಸ್ನೇಹಿತರೆ. ಬನ್ನಿ ಆ ವಿಡಿಯೋವನ್ನು ವೀಕ್ಷಣೆ ಮಾಡೋಣ. ಗಾಬರಿನೂ ಮಾಡಿಲ್ಲ, ಒಂದೇ ಒಂದು ಗಾಬರಿ ಆಗಿಲ್ಲ. ಬರೀ ಇದು ತುಡುಬೆ ಅಲ್ಲ, ತುಡುಬೆ ಸಣ್ಣ ತುಡುಬೆ. ಇದು ಯಾವ್ದು ಕೋಲ್ಜೇನ್ ಇರ್ಬೇಕದು. ಅಲ್ಲ ತುಡುವೇನೆ ಏನೋ ಬಟ್ ಇದು ಪಾಪದ ಜೇನ್. ಬರೀ ಇದು ಪುಟ್ಟು ಪಾಪದು ಅಂದ್ರೆ ಪಾಪದ. ಇದು ಕಚ್ಚಂತದಲ್ಲ, ಇದು ಬ್ಲಾಕ್ ಅಲ್ಲ, ಇದು ಕೆಂಚನೆ. ಇಲ್ಲ ಸರ್, ನೋಡ್ರಿ ಕಣ್ರಿ, ಇದು ಕೆಂಚ. ಇದು ತುಡುಬೆ ಅಲ್ಲ ಕಣ್ರಿ, ಇದು ಮಿಸ್ ಆಗತ್ತೆ. ಜೇನ್ನ ಶಿಫ್ಟಿಂಗ್ ನೀವೊಂದು ನಾನೊಂದು ಅವ್ರು ಹೇಳ್ತಾರೆ ಗೊತ್ತಾ, ಎರಡು ಹಾಕಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಭಾಗ ಮಾಡಿದೆ ಇರ್ಬೋದಲ್ಲ. ಒಬ್ರು ಆ ಕಡೆ ಒಬ್ರು ಈ ಕಡೆ. ಅಂತ ಅರ್ಜೆಂಟ್ ಏನಿಲ್ಲ. ನಿಧಾನ 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 ನಿಧಾನ. ಎಷ್ಟು ಅರಿಬೇಕ್ರಿ? ನಿಮ್ಮ 20 ನಿಮಿಷ ಅದೇನು ಆಗಲ್ಲ ಬಿಡಿ. ನೋಡಿ, ಜೇನು ಹುಟ್ಟಿ ಎಲ್ಲ ಕಾಣಿಸ್ತಾ ಇದೆ. ತೆಂಗಿನ ಮರದ ಪೊಟರೆಯಲ್ಲಿದ್ದಂತಹ ಜೇನನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ನೋಡಿ, ನಮಗೆ ಸಿಕ್ಕಿರುವ ಇದು ಕೊಂಬು ನೋಡಿ, ಎಗ್ಗು ಬ್ರೂಡೆಲ್ಲ ಇದೆ. ಹೌದೌದು, ಆಲ್ರೆಡಿ ಅಡಲ್ಟ್ ಸ್ಟೇಜಲ್ಲಿದೆ, ಲಾರ್ವಾ ಇದೆ. ಸೊ ಇದೇನು ಮಾಡಬೇಕು ಅಂತಂದ್ರೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಕ್ಲೀನಾಗಿ ಲೆವೆಲ್ಲಿ ಕಟ್ ಮಾಡಿ. ಆ ಮೇಲ್ಭಾಗದಲ್ಲಿ ತುಪ್ಪ ಕಲೆಕ್ಟ್ ಆಗಿಲ್ವಾ? ತುಪ್ಪ ಇಲ್ಲ, ಸ್ವಲ್ಪ ಪೋಲನ್ ಇದೆ. ಸ್ವಲ್ಪ ಪೋಲನ್ ಕಲೆಕ್ಟ್ ಆಗಿದೆ. ಸ್ವಲ್ಪ ಮೊಟ್ಟೆ ಇದೆ, ಮೊಟ್ಟೆ ತುಂಬ ಚೆನ್ನಾಗಿದೆ. ನಾವು ಮೊಟ್ಟೆಗೆ ಮತ್ತೆ ಏನು ಲಾರ್ವಾ ಆಗಿದೆಯಲ್ಲ, ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದಂಗೆ ಅದು ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನಾವು. ಇಟ್ಕೊಳ್ಳಿ, ತೋರ್ಸಕ್ಕೆ ಅದೇ. ಮತ್ತೆ ನಿಮಗೆ ತುಪ್ಪ ಐತೆ ತಿನ್ಮನಿ ಅಂತಲ್ಲ, ನೋಡ್ಕೊಳ್ಳಿ. ಸಾಕಾಣಿಕೆ ಜೇನು ಸಾಕಾಣಿಕೆ ಮಾಡುವಾಗ ಕಟ್ ಮಾಡಿ ನೋವೇ ಮಾಡ್ತಲ್ವಲ್ಲ ನಾವು ಕಡಿಯಕ್ಕೆ. ಕಳಿಸ್ಬಾರ್ದು, ಎಲ್ಚಿರೆ ಹೊಟ್ಲು ಕಟ್ಟಕ್ಲ ಇಲ್ಲಿ ಅಂತೇಳಿ ಬಿಟ್ಟಿದ್ವಿ. ಈ ರೀತಿ ಬಾಳೆನಾರಿಂದ ಕಟ್ಕೋಬೇಕು ನಾವು. ಬಾಳೆನಾರಿಂದ ಕಟ್ಟಿದರೆ ಅದು ಕೆಲವರು ರಬ್ಬರ್ ಬ್ಯಾಂಡು ಹಾಕ್ತಾರೆ. ರಬ್ಬರ್ ಬ್ಯಾಂಡು ಹಾಕೋದು ಸರಿ ಇಲ್ಲ, ಸರಿ ಅಲ್ಲ. ಇದು ಒಳ್ಳೆ ಬಾಳೆನಾರು ಇದೆಯಲ್ಲ, ಬಾಳೆನಾರಲ್ಲಿ ಕಟ್ಟಿದ್ರೆ ಅದು ಕಟ್ ಮಾಡುತ್ತೆ. ಅದೇ ಕಟ್ ಮಾಡಿ ರಬ್ಬರ್ ಬ್ಯಾಂಡ್ ಆದ್ರೆ ನಾವು ಬಿಚ್ಚಬೇಕು. ಮತ್ತೆ ಇಲ್ಲಿ ಪೆಟ್ಟಿಗೆಯಲ್ಲಿ ಪೆಟ್ಟಿಗೆ ಕಡೆ ಕೊಡ್ತೀರಾ? ಇಡ್ರಿ ಹತ್ಲಾಗ. ಹುಳ ಎಲ್ಲ ಅಲ್ಲಿ ಕಳಿಸ್ಲೇಬೇಕು. ಅಲ್ಲಿ ಕಳಿಸಿದ್ಮೇಲೆ ನಮ್ಗೆ ಸಕ್ಸಸ್ಸು. ನೀವು ಎರಡನೇ ಹುಟ್ಟಿ ಆರೆ ಕೋಲ್ ಹಾಕ್ಬಿಟ್ಟಿದ್ದಾರೆ. ಫಸ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕಟ್ ಮಾಡಿಬಿಡಿ ಅಷ್ಟೇ. ಕಟ್ ಮಾಡಿ ಡ್ಯಾಮೇಜ್ ಆಗಿರೋ ಕಟ್ ಮಾಡಿ ಇಟ್ಕೊಳ್ಳಿ ಸರ್. ಮೇಲ್ಗಡೆ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ 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 ಆ ನೆರದಲ್ಲಿ ಇಟ್ಕೊಳ್ಳಿ. ಎರಡು ಕಡೆ ಇಟ್ಕೊಳ್ಳಿ, ಆ ಕಡೆ ಈ ಕಡೆ. ಏನು ಮಾಡಲಿಕ್ಕಾಗಲ್ಲ.
ಓಕೆ ಒಂದು ಇಲ್ಲಿ 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 ಆದರೂ ಒಬ್ಬರಿಗೂ ಏನು ಮಾಡ್ತಾ ಇಲ್ವಲ್ಲ, ತುಂಬ ಕಾಮಿದೆ. ಕಾಮಾಗಿದೆಯಪ್ಪ. ವಾತಾವರಣ ಕಾಮಿದೆಯಲ್ಲ ಮೇನ್. ಅಯ್ಯೋ ಇಂಥ ವಾತಾವರಣದಾಗ ಅವ್ರು ರ್ಯಾಶ್ ಆಗ್ತವೆ. ಅವು ಬಿಸಿಲು ಇಲ್ಲ ಇಲ್ಲ ಮಳೆ ಟೈಮಲ್ಲಿ ಬಿಡಿ. ಈಗ ನೋಡ್ರಿ, ಮೋಡದ ವಾತಾವರಣ ಇದ್ರೆ ಅವು ತುಂಬ ರ್ಯಾಶ್ ಆಗ್ತವೆ. ಫ್ರೇಮ್ ಬೇರೆ ತೊಗೊಳ್ಳಿ, ಆ ಫ್ರೇಮ್ ಬೇಡ. ತಳಿ ಯಾವುದೂ ಇಲ್ಲ, ಇದು ತುಡುವೆನೆಯ, ತುಡುವೆ ಕೆಂಚನೆಯ. ಒಂದೆರಡು ಫೋಟೋ ತಗೋ ಶಿವು. ಸರ್ ಅವ್ರನ್ನೆಲ್ಲ ಕರೀರಿ, ಎಲ್ಲ ಹಂಗೆ ಹೋದ್ರಲ್ಲ, ಒಂದು ಫೋಟೋ ತಗೊಳಕ್ಕೆ ಬೇಕಲ್ಲ ಜನಗಳು. ನಮಗ್ಯಾರ ಬೇಕು. ಹಾಂ ನೋಡಿ, ಒಂದೊಂದೇ ಎರೆಗಳನ್ನು ತೆಗೆದುಬಿಟ್ಟು ಶಿವಪ್ರಸಾದ್ ಅವರು ಆ ಫ್ರೇಮ್ಗೆ ಬಾಳೆ ನಾರಿನ ಸಹಾಯದಿಂದ ಕಟ್ತಾ ಇದ್ದಾರೆ. ಸೈಡಲ್ಲೂ ಕೂಡ ಲೆವೆಲ್ಲಿ ಕಟ್ ಮಾಡಿಬಿಡಿ ಸರ್, ಹಂಗೆ. ನಿಮಿಷ ಹಂಗೆ ಎಳಿಬೇಡಿ, ನೀವು ಎಳಿಬೇಡಿ, ನಾನು ಕೂರಿಸ್ತೀನಿ ಸುಮ್ಮನೆ. ಒಂದು ಜೀವ ಥರ ನೋಡ್ಕೊಂತೀರ ಅವರು. ಹಾಂ, ಒಂಚೂರು ಡ್ಯಾಮೇಜ್ ಆದರೆ ಹೋಯ್ತದು. ಹೌದು. ಅವು ಕೋಣೆಗಳಿದಾವಲ್ಲ, ಕೋಣೆ ಡ್ಯಾಮೇಜ್ ಆದರೂ ಅವು ಬಳಸಲ್ಲ ಅವು. ಸರ್ ಇವು ಈಗ ನೆಕ್ಸ್ಟ್ ಈ ಬಾಕ್ಸ್ ಒಳಗಡೆಗೆ ಮೇಲ್ಭಾಗದಲ್ಲಿ ತುಪ್ಪ ಕಟ್ಟಬೇಕಲ್ಲ, ಆ ಫ್ಯಾಮಿಲಿ ಇದರಲ್ಲಿ ಸಸ್ಟೈನ್ ಆಯಿತು ಅಂದರೆ ಬರುತ್ತೆ. ಅದು ಇದು ಈ ಕಟ್ತಾ ಇದ್ರಲ್ಲ ಆ ಫ್ರೇಮಲ್ಲಿ ಎಲ್ಲಿ ತುಪ್ಪ ಕಟ್ಟುತ್ತೆ? ಮೇಲ್ಗಡೆ ಫ್ರೇಮು ಇದು ಅದೇ ಅಲ್ಲೆಲ್ಲ ಮರಿಗಳಿದಾವಲ್ಲ. ಅಲ್ಲ ಇಲ್ಲ, ಬಿಲ್ಡ್ ಮಾಡ್ಕೊಳುತ್ತೆ. ಬೇರೆದು ಇರ್ತಾವಲ್ಲ ಎಲ್ಲ 8 ಕಟ್ಟಲ್ಲ ನೋಡಿ ನಾವು. ಹಾಂ, 4 ಖಾಲಿ ಬಿಡ್ತೀವಲ್ಲ, ಖಾಲಿ ಬರುತ್ತಲ್ಲ, ಎಲ್ಲರೂ ಇಟ್ಕೊಳ್ಳಿ. ನಮ್ಮನ್ನೆಲ್ಲ ನೋಡಲಿ. ಇದರಲ್ಲೇ ತುಪ್ಪ ಇರಬೇಕು ಅಂತೇನಿಲ್ಲ, ಯಾವ್ದಾದ್ರು 1-2 ಫ್ರೇಮಲ್ಲಿ ಇದ್ರೆ ಸಾಕು, ಬರುತ್ತೆ. ಊಟ ಮಾಡ್ತಾ ಇರ್ತಪ್ಪ ಅವರು ಆಗ್ಲಿಂದ ಬಡಿಸಿ. ತಕ್ಷಣ ಹಾಕೊಂತಾರೆ, ಅದು ಹಂಗಾದ್ರೆ ಅದು ಪಾಪ ಸುಮ್ಮನೆ ಇದ್ದಾರೆ, ಸೈಲೆಂಟ್ ಇದೆ. ರಾಣಿ ಇಲ್ಲ ಸರ್, ನೋಡ್ಬೇಕು, ಇಟ್ಕೊಳ್ಳಿ ಮನೆಗಪ್ಪರ. ಬಿಡಿ, ಅದು ಫ್ರೇಮ್ ಬಿಡಿ, ಇಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಇಲ್ಲಿ ಮೇಲ್ಗಡೆ ಇಲ್ಲಿ. ಅಯ್ಯೋ, ಈ ಮಳೆ ನೀನ ಆ ಕಡೆಗೆಲ್ಲ ಮಳೆ ಆಗ್ತದೆ. ಇದೇನೋ ಗುಡ್ಡದಲ್ಲಿ ಹಂಗೆ ಮಳೆ ಮಳೆ ಅದು ಲೇಟ್ ಆಗುತ್ತೆ. ಒಂದು ಛತ್ರಿನಾರ ತರ್ರಿ, ಒಂದು ಛತ್ರಿ. ಮಳೆ ಬಂತ? ಆಯ್ತು 12 ನಿಮಿಷ ಅಷ್ಟೇ. ಹ್ಞೂ ಕಣಮ್ಮ, ಈ ಮಳೆ ನೀ ಬಿದ್ದರೆ ನಿಮಿಷ ಬಿಡಿ ಬಿಡಿ ಬಿಡಿ, ಹಂಗೆ ಹೆಂಗೆ ಬೇಕು ಹಂಗೆ ಇಟ್ಕೊಳಂಗಿಲ್ಲ ಸರ್. ಅಲ್ಲಲ್ಲ, ನಾನು ಅದು ಹೆಂಗೆ ಬೇಕು ಹಂಗೆ ಇಟ್ಕೊಂಡ್ರೆ ಆಯಿತು. ಹತ್ರಕ್ಕೆ ಇಟ್ಕೊಳ್ಳಿ, ಹತ್ರ ಮಾಡಿ. ಅಲ್ಲಲ್ಲ, ನಮಗೆ ಮಳೆ ನೀ ಬಿದ್ದರೆ ಇಲ್ಲ ಅಷ್ಟರೊಳಗಡೆ ಮುಗಿಸೋಣ. 5 ನಿಮಿಷ ಸಾಕು. ಬಿಡಿ ಅದೊಂದು ಕಡೆ ನಾನು ಕೂರಿಸ್ತೀನಿ, ಜಾಗ ಮಾಡಿ ಕೂರಿಸ್ತೀನಿ. ಸಣ್ಣ ಗಾಳಿ ಬಿಡ್ತೈತೆ, ಮಳೆ ಗ್ಯಾರಂಟಿ ಅಂತ. 1, 2 ಇನ್ನೊಂದು 2 ಇದಾವೆ ಅಷ್ಟೇ. ಬಿಡಿ ಅಲ್ಲ, ಎಷ್ಟು ಕಾಮ್ ಆಗಿದಾವೆ ಇವು, ಏನು ಮಾಡ್ತಾ ಇಲ್ಲಲ್ಲ, ಒಂಚೂರು ಒಬ್ಬರಿಗೂ ಕಟ್ಟಲಿಲ್ಲ. ಇಲ್ಲೇ ಇದ್ಕೊಂಡ್ರಿ ಜೇನ್ ರೆಡಿ ಮಾಡ್ತೇನೆ. ಕಚ್ಚುತ್ತೆ ನಿಮಿಷ, ತೋಟ ಕಚ್ಚಿಸೋಣ ಬೇಕಾದ್ರೆ. ಅಯ್ಯೋ, ನಾವು ಬಾಕ್ಸ್ ಅಡಿಮಣಿ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಸರಿ ಕಚ್ಚಿಸ್ಕೊಂಡೀನಿ. ಮೋಟ್ರ್ ಯಾವುದು ಆನ್ ಆಗಿಲ್ವಾ ಇವತ್ತು? ಹಾಂ, ಒಂದು ಹುಳ ಒಬ್ಬರೇ ತೆಕ್ಲಿಲ್ಲಲ್ಲ ಅಂತ. ಅದೇ ಆ ಪ್ರಸಾದ್ ಇದಾರಲ್ಲ, ಮೂಲಗದ್ದೆ ಹೋಗ್ತಾ ಇತ್ತು, ಮೂಲಗದ್ದೆ ಹೋಗ್ತಾ ಇತ್ತು ನೋಡ್ರಿ. ಅವ್ರಿಗೆ ಸ್ವಲ್ಪ ಡಾಕ್ಟರ್ ಇದ್ದಾಗ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಬರೋ ಕಮ್ಮಿ. ಸರಿ ಬಿಡ್ರಿ, ಮೂಲಗದ್ದೆ ಬಿಟ್ಟಿತ್ತು. ಸರಿ. ಸ್ಮೋಕ್ ಮಾಡ್ಕೊಂಡ್ಲಿಲ್ಲ, ಏನಿಲ್ಲ. ಸ್ಮೋಕ್ ಅವಶ್ಯಕತೆ ಇಲ್ಲ ಅಲ್ವಾ? ಅವರು ರಾಂಗ್ ಆದರೆ ಮಾತ್ರ. ಹ್ಞೂ, ಅದು ಹುಟ್ಟಿ ಅದರೊಳಗೆ ಕಿತ್ಬಿಟ್ರೆ ಈಗ ಅದಕ್ಕೆ ಹೋಗಿ ಕುತ್ಕೊಳ್ತವೆ. ಮಾಡಿ ಸರ್. ರಾಣಿ ಕಂಡ್ರೆ ತೋರಿಸ್ರಿ. ಖಂಡಿತ ತೋರಿಸ್ತೀನಿ. ಕಾಣ್ತಾ ಇದೆಯಾ? ಅದರಾಗೆ ಇರಬೇಕು ಹೆಚ್ಚಿನ ಅಂಶ ಅಂತ, ಏಕೆಂದರೆ ಹುಳು ಹೆಚ್ಚಿಗೆ ಇದ್ದಾವೆ. ಮಾಡಿ. ಅವರು ಇನ್ನೂ ರಾಣಿ ಕಣ ಬೇರೆ ಆಗೈತಿ.
ಹೊಸ ರಾಣಿ ಬಂದಿದೆ, ಡಿವಿಷನ್ ಆಗಿ ಹೋಗಿದೆ. ಡಿವಿಷನಾಗಿ ಹೋಗಿದೆ ಅಂತೀರ? ಇದರಲ್ಲಿ ಏನಿಲ್ಲ, ಹನಿ ಫುಲ್ ಆಗಿತ್ತು, ಹನಿ ಖಾಲಿಯಾಗಿದೆ. ಹನಿ ಖಾಲಿ ಆಗಿದ್ರೆ ಡಿವೈಡ್ ಆಗಿರುತ್ತೆ. ಟೂವಲ್ ಇದೆಯಾ? ಟವಲ್ಲ? ಒಂದು ಟೂವಲ್ ಇದ್ರೆ ಬೇಕಾಗಿತ್ತು. ಟವಲ್ ಬೇಕು, ಕರೆಕ್ಟ್. ಅದಕ್ಕೆ ಮುಚ್ಚಬೇಕು. ಹಾಂ, ಒಂದು ಟವಲ್ ಥರ ಕೇಳ್ರಿ, ಒಂದು ಕ್ಲೀನಾಗಿರೋ ಬಟ್ಟೆ ಯಾವ್ದಾದ್ರು. ಹಾಂ, ಫೈನ್ ಫೈನ್ ಫೈನ್, ಸೂಪರ್, ಸಾಕು, ಸದ್ಯಕ್ಕೆ ಸಾಕು. ಮಣ್ಣು ತೆಗಿ ಸರ್, ಮಣ್ಣು ತೆಗಿ ಸರ್. ಏನಾಗಲ್ಲ, ಬೀಳುತ್ತೆ ಬನ್ನಿ. ಮಣ್ಣೇನು ನಡೆಯುತ್ತೆ ರೀ, ಕಟ್ಟಿನ ಮಣ್ಣೊಳಗೆ ಕಟ್ಟಿತೆ. ಅಲ್ಲ ಮಣ್ಣನ್ನು ತೆಗೆದುಬಿಡುತ್ತೆ, ಅದೇ ಬಿಡಲ್ಲ. ಅದೇ ತೆಗಿತೈತಿ, ಇರೋದು ನಮ್ಮ ಕೈ ಕಣ್ಣಿ ಕಂಡು ತೆಗೆದು. ಹಾಂ, ತೆಗೆದುಬಿಡ್ಬೇಕು, ಎಲ್ಲ ಕ್ಲೀನ್ ಮಾಡಿ. ಕ್ಲೀನ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಯಾವ್ದು ಹನಿ ಬಿಡು ತೆಗ್ದಿದೆ. ಓ ರಾಣಿ ನೋಡಿ, ಸಿ ಅಪ್ಪ ರಾಣಿ. ಆರ್ತು ಒಂದು ನಿಮಿಷ ಕೂತ್ಕೊಳ್ಳುತ್ತೆ. ಅಪ್ಪ ಕೂರುತ್ತೆ, ಏನು ಸಮಸ್ಯೆ ಇಲ್ಲ. ಆಗಿರೋ ಬಟ್ಟೆ ಕೂರುತ್ತೆ, ಹಂಗೆ ದೂರ ಹೋಗಲ್ಲ ಅದು. ದೂರ ಹೋಗಲ್ಲ. ಆರ್ತು ರಾಣಿ. ಎಸ್, ಇಲ್ಲೆಲ್ಲ ಕೂರ್ತಾ ಇದೆ. ಅಲ್ಲ, ಹುಳುಗಳೆಲ್ಲ ಅಲ್ಲಿಗೆ ಹೋಗ್ಬಿಡ್ತಾವೆ, ಗೊತ್ತಾಗುತ್ತೆ. ಒಂದು ನಿಮಿಷ ಗೊತ್ತಾಗುತ್ತೆ, ಹೋಗುತ್ತೆ. ಖರ್ಚು ತೆಗಿಬೇಕಾಯ್ತು ಹಂಗಾರೆ. ಇಲ್ಲ ಖರ್ಚು ತೆಗೆದು ಬೇಡ. ಅದು ರಾಣಿ ಹಾರ್ತು, ಇಲ್ಲಿಗೆ ಬರುತ್ತೆ. ರಾಣಿ ಈಗ ಏನು ಮಾಡ್ತೀವಿ, ಆ ರಾಣಿ ಇದೆಯಲ್ಲ ಅದೇ ಇಂಪಾರ್ಟೆಂಟು. ಅದು ಸಿಕ್ಕಲಿಲ್ಲ ಅಂದರೆ ತೊಂದರೆ ಇಲ್ಲ. ಇದ್ರಾಗೆ ಇದು ಶೆಲ್ ಇದ್ದರೆ, ಕಡ್ಡಿ ಮೊಟ್ಟೆ ಇದ್ದರೆ ರಾಣಿ ಮೊಟ್ಟೆ ಮಾಡ್ಕೊಳುತ್ತೆ. ಬೇಡ ಮೇಡಮ್, ಯಾರಿಗೂ ಬೇಡ. ಇರಲಿ, ಮಳೆ ಹನಿ ಬಂದರೆ ಇರಲಿ, ಇದು ಮುಗಿಯೋವರೆಗೂ ಇರಲಿ. ಕ್ವೀನ್ ಕೇಜ್ ತಂದ ಸರ್ ಅಲ್ಲಿ ಬನ್ನಿಗಪ್ಪರೆ. ಕ್ವೀನ್ ಕೇಜ್ ಇಟ್ಟಿದ್ದೆ ನೋಡಿ. ಕ್ವೀನ್ ಕೇಜ್ ಇಲ್ಲಿದೆ, ಜವೆಲಿದೆ. ಅಮ್ಮ, ತುಪ್ಪಕ್ಕೆ ಹೋದ್ರಿ. ಇಲ್ಲ ತಡಿ, ಗೊತ್ತಾಗುತ್ತೆ, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಇಲ್ಲೆಲ್ಲರೂ ಕುತ್ಕೊಳ್ತಾ ನೋಡಿ, ಮರ್ದಿರಲಿಲ್ಲ. ಇದನ್ನ ಈ ಫ್ರೇಮಿಗೆ ಶಿಫ್ಟ್ ಮಾಡೋದು ಮಾಡಿಬಿಡ್ರಿ. ಆಮೇಲೆ ಇದು ರಾಜ ನುಡ್ಕೊಂಡು ಹೋಗ ರಾಣಲ್ಲಿ. ಇದು ಇದು ಅದೇ ಫ್ರೇಮ್ ಇದಾವ, ಎರೆ ಇದಾವ ಇದ್ರೆ? ಇಲ್ಲ ಇದೇನು, ಇನ್ನು ಕೊಂಬಿಲ್ಲ ಜಾಸ್ತಿ, ಮುಗೀತು ಅಷ್ಟೇ. ಮುಗೀತು, ಕೋಂಬ್ ಕಟ್ಟೋದಷ್ಟೇ ಮುಗೀತು. ಒಂದು ಕೆಲಸ ಮಾಡಿ ಸರ್, ಈಗೇನು ಗೊತ್ತಾ, ಈ ಹುಳುಗಳನ್ನೆಲ್ಲ ಶಿಫ್ಟ್ ಮಾಡ್ತಾ ಹೋದರೆ. ಇಲ್ಲ ಅದನ್ನೇ ಮಾಡ್ತಾಯಿದ್ದೀನಿ ನಾನೀಗ. ಅದು ಈ ಥರ ಕೊಂಬ್ ಇದೆಯಲ್ಲ, ಕೋಂಬ್ ಸಂದಿಲ್ ಹೋಗಿ ನಿಂತ್ಕೊಳ್ಳುತ್ತೆ. ಹಾಂ ಅಲ್ಲೇ ಸಾಕ, ಇದು ಬೇಡ. ರಾಣಿ ಎಲ್ಲಿ ಹೋಯ್ತಪ್ಪ? ಹಾಂ, ಇಲ್ಲಿ ಇದ್ದಾಳೆ ರಾಣಿ, ಇಲ್ಲಿದ್ದಾಳೆ ನೋಡಿ. ನೋಡಿದ್ರಾ? ಒಂದು ನಿಮಿಷ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಒಂದು ನಿಮಿಷ ಅದೇ. ಹಾಂ, ರಾಣಿ ಬಾರಮ್ಮ. ಬರುತ್ತೆ ಮತ್ತೆ ಕ್ಷಣಕ್ಕವರೆಗೆ ಬರುತ್ತೆ. ದಪ್ಪ ಇರ್ತೈತೆ, ಒಳಗೆ ಹೋಯ್ತದೆ. ಹಾಂ ಅದೇ ನೋಡ್ರಿ, ಅದು ಎಷ್ಟು ದಪ್ಪದಾಯ್ತಾ? ನಿಮಿಷ. ಅದು ಹೊರಗೆ ಬರಲೇಬೇಕು, ಅದು ಜಾಸ್ತಿ ಹೊತ್ತು. ಹಾಂ, ಯಾವ ಕಡೆ ಹೋಯ್ತು? ಮಿಸ್ ಆಯ್ತಲ್ಲ. ಅಲ್ಲಿ ಎಲ್ಲೋ ಗಿರ್ಕಿ ಹೊಡಿತಾ ಇದೆ, ಸಂದಿಲ್ ಹೋಗಿ ಸೇರ್ಕೊಂಡು. ಹಾಂ,
ಅದು ಈಸಿಯಾಗಿ ಸಿಗ್ಬೇಕು ಸರ್, ನೋಡಿದ್ವಿ ಮಾತ್ರ. ಈಸಿಯಾಗಿ ಸಿಗಬೇಕು. ಇಲ್ಲಾಂದ್ರೆ ಈಸಿಯಾಗಿ ಸಿಗಲಿಲ್ಲ ಅಂದರೆ ಅದಕ್ಕೇನಾದ್ರು ಡ್ಯಾಮೇಜ್ ಆಯಿತು ಅಂದ್ರೆ ಹೋಯ್ತು. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದಾಳೆ ನಿಮಿಷ, ಈ ಗುಂಪಲ್ಲಿದ್ದಾಳೆ ಡ್ಯಾಮೇಜ್ ಆಗುತ್ತೆ ಇಲ್ಲಿ. ಆಮೇಲೆ ಕೂತ್ರಾಣಿ ಆಗುತ್ತೆ. ಹಾಂ ಅಲ್ಲಿ ಎತ್ತಿ ಪರವಾಗಿಲ್ಲ, ಎತ್ಕೊಳ್ಳಿ ಪರವಾಗಿಲ್ಲ, ಎತ್ಕೊಳ್ಳಿ ಕೊಡಿ. ಸೊ ಇನ್ನೊಂದು ಈಸಿ ಮೆಥಡ್ ಏನಂದರೆ, ಹಾಂ ಕರೆಕ್ಟ್ ಹತ್ತುತ್ತಾವೆ ಬೇಲ್ಕಲ್ವಾ. ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ರಾಣಿನ ಮೇಲೆ ಕತ್ಸೋ ವಿಧಾನ. ಸರ್ ಅದಕ್ಕೆ ಮೇಲೆ ಮುಚ್ಚಿಬಿಟ್ರೆ ಮುಚ್ಚೋಣ. ಅದು ಕೊಡಿ, ಹುಳಗಳು ಕೊಡಿ, ಅದು ಕೊಂಬೆತ್ ಕೊಡಿ ಸರ್, ಕೊಂಬೆತ್ ಕೊಡಿ, ಬಿಗಿಯಾಗಿ ಇಟ್ಕೊಳ್ಳಿ. ಹಂಗೆ ಇರಲಿ ಕೊಡಿ ನನಗೆ ಹಂಗೆ ಕೊಡಿ. ಕೊಡ್ಬೋದು ಬೇಡ, ರಾಣಿ ಮೇಲ್ಗಡೆ ಎತ್ತಬೇಕಷ್ಟೇ ನನಗೆ. ಈಗ ರಾಣಿ ಮೇಲಕ್ಕೆ ಬಂತ ಇಲ್ಲ ಅಂತ ಪತ್ತೆ ಹಚ್ಬೇಕಲ್ಲ. ಬರುತ್ತೆ, ಏನು ಸಮಸ್ಯೆ ಇಲ್ಲ. ಒಂದು 5 ನಿಮಿಷ ಕ್ಯಾಪ್ ಇದು ಕೊಡಿ. ರಾಣಿ ಕ್ಯಾಪ್ ಕೊಡ್ಲಾ? ಕ್ಯಾಪ್ ಬೇಡ, 5 ನಿಮಿಷ ಬರುತ್ತೆ, ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಆಟ ಕ್ಲೋಸ್ ಈಗ ಬಿಡಿ. ಈಗ ಅದು ತೆಗಿಬೇಕು ಆ ಗೇಟ. ಆ ಗೇಟ್ ತೆಗಿಯಂಗಿಲ್ಲ ಈಗ, ಅಲ್ಲೇ ಹೋಗ್ತೇವೆ. ಸುಮ್ಮನೆ ಹಂಗೆ ಬೇಡ, ಅದೇನು ಮುಟ್ಬೇಡಿ, ಅದು ಬೇಡ. ಯಾಕೆ ಕೈಲಿ ಮುಟ್ಟಿ ಏನಾಗುತ್ತೆ? ಕೈಲಿ ಮುಟ್ಟಿ ನೋಡೋಣ. ಸ್ವಲ್ಪ ಹೆದರಿಕೆ ಆಗುತ್ತೆ. ಕೈಲಿ ಮುಟ್ಟಿರೆ ಡಿಸ್ಟರ್ಬ್ ಆಯಿತು ಇಷ್ಟೊಂದು ಇವತ್ತು ಮಂತ್ರ ಹೇಳಿ ಬಂದಿಲ್ಲ ಸರ್, ಹಂಗೆ ಬಂದೆ, ಹಂಗೆ ಕೈ ಹಿಡ್ಕೊಳಕ್ಕೆ. ಮಂತ್ರ ಹೇಳಿಲ್ವಾ? ಹಾಂ, ಮಂತ್ರ ಹೇಳಂಗಿಲ್ಲ ಜಪ ಮಾಡಿ ಇಲ್ಲೇ ಕೂತ್ಕೊಂಡು ಏನೇನು ಬೇಕು ಹೇಳಿ. ಒಂದು ಇದೈತಲ್ಲ, ತಡೀರಿ ಸರ್. ಅವಕ್ಕಿನ್ನೂ ಸಿಗ್ನಲ್ ಪಾಸ್ ಆಗಬೇಕು. ರಾಣಿ ಇಲ್ಲ. ಹಾಂ ಹೋಗ್ತಾವೆ ರಮೇಶ್ ಅಣ್ಣ, ಎಲ್ಲಿ ಹೋಗ್ತದೆ ರಮೇಶ್ ಅಣ್ಣ? ಬಿಡಿ ಸರ್ ಐತಿ, ನೀವು ಎತ್ತಿ ಬಿಡಿ ಮಲಿಂಗಪ್ಪರೆ, ಬಿಡಿ ಹೇಳ್ತೀನಿ, ಬಿಡಿ ಅದು ಇಟ್ಕೊಳ್ರಿ, ಉಲ್ಟಾ ಇಟ್ಕೊಳ್ರಿ ಮಲಿಂಗಪ್ಪರೆ, ಉಲ್ಟಾ ಇಟ್ಕೊಳ್ರಿ, ಹತ್ರಕ್ಕೆ ಇಡ್ರಿ, ಉಲ್ಟಾ ಇಟ್ಕೊಳ್ರಿ ಹೇಳ್ತೀನಿ. ಬಿ ವಿ ಎಲ್ ಕೊಡಿ, ನಂದು ಆ ಬಿ ವಿ ಎಲ್ ಕೊಡಿ, ನಾಗರಾಜ್ ಅವರೇ ಬಿ ವಿ ಎಲ್ ಕೊಡ್ರಿ. ಬೇಡ ಬಿಡಿ ಓಕೆನಾ? ಎತ್ತಿ ಸರ್, ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಳ್ಳಿ, ಬದ್ರಿ ಬಿಡಿ ಎತ್ಕೊಳ್ಳಿ ಆ ಕಡೆಗೆ. ಬೇಡ ಹೋಗ್ತವೆ ಒಂದು ನಿಮಿಷ, ಅವ್ಕೆ ಸಿಗ್ನಲ್ ಪಾಸ್ ಆಗಬೇಕು. ಬಿಡಿ ಅಲ್ಲೇ ಇಡಿ. ಅವ್ರು ರಾಣಿ ಸಿಗ್ನಲ್ ಸಿಗ್ಬೇಕಲ್ಲ. ಒಂದು 2 ನಿಮಿಷ ನೋಡಿ ಈಗ ಎಲ್ಲ ಹೆಂಗೆ ಹೋಗ್ತವೆ ಅಂತ. ವಾಪಸ್ ಈಜಿಗೆ ಬರೋಲ್ಲ ಸರ್ ರಾಣಿ? ಇಷ್ಟೇ ನೋಡ್ರಿ, ನೋಡಿ ರಾಣಿ ಒಳಗಡೆ ಸೇರಿದ್ದಕ್ಕೆ ಹೇಗೆ ಆ ಗೇಟ್ ಮೂಲಕ ಎಲ್ಲ ಉಳಿದ ನೊಣಗಳು ಒಳಗೆ ಹೋಗ್ತಾ ಇದ್ದಾವೆ. ರಾಣಿಯ ಫೆರಮೋನ್ನಿಂದಾಗಿ ಎಲ್ಲ ಒಳಗೆ ಹೋಗ್ತಾ ಇದ್ದಾವೆ. ಆದರೆ ಈ ಹುಳುಗಳು ಎಷ್ಟು ಒಳ್ಳೆಯ ಅಂದರೆ ಅವಕ್ಕೆ ಏನು ತೊಂದರೆ ನಮ್ಗೇನು ತೊಂದರೆ ಮಾಡ್ತಾ ಇಲ್ಲ ನೋಡ್ರಿ. ಪ್ರಾಣದ ಭಯ ಇರುತ್ತಲ್ಲ ಸರ್? ಪ್ರಾಣದ ಭಯ ಇರುತ್ತೆ. ಸತ್ವತೀನಿ ಅಂತ ಹಾಂ, ಅದು ಸ್ಟಿಂಗ್ ಮಾಡ್ತದೆ, ಬಟ್ ತುಂಬ ಕಾಮ್ ಇತ್ತು ಕಾಲೋನಿ, ಏನಂತ ಅಂತೇನಿಲ್ಲ. ಕಾಮೆ ತುಂಬ ಕಾಮ್ ಇದೆ ಈ ಕ್ಲೈಮೇಟ್ ಇದೆಯಲ್ಲ, ಈ ಕ್ಲೈಮೇಟಿಗೆ ರ್ಯಾಶ್ ಆಗ್ತವೆ. ಹಾಂ, ಕ್ಯಾಪ್ ಕ್ಲೋಸ್ ಮಾಡೋದು, ಇಲ್ಲೇ ಹೊಡೆಯೋಣ, ಸ್ಟ್ಯಾಂಡ್ ಇಲ್ಲೇ ಹೊಡೆದ್ಬಿಟ್ಟು ಇಲ್ಲೇ ಇಡೋದು, ಇಲ್ಲೇ ಇರಲಿ, ಅದು ಈ ಪ್ಲೇಸ್ ಇಲ್ಲೇ ಇರಲಿ, ಬೇಗ ಸಸ್ಟೈನ್ ಆಗುತ್ತೆ ಕಾಲೋನಿ. ಬಿಕಾಸ್ ನಾವು ಬೇರೆ ಕಡೆ ತೊಗೊಂಡೋಗಿ ಇಡೋದಕ್ಕೂ ಯಾವ ಜಾಗದಲ್ಲಿ ಇಡೋದು ಆ ಜಾಗದಲ್ಲಿ ಇಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲ ಹಿಂಗೆ ಬನ್ನಿ, ಜೋರು ಮಾಡೋಣ. ಇದು ಎಲ್ಲ ಡಿಸ್ಟರ್ಬ್ ಆಗುತ್ತೆ ನೋಡಿ, ಹೋಗ್ತದೆ. ಬನ್ನಿ ಅಣ್ಣ, ಬರ್ರಿ ಮಾರ್ಟಿನ್ ಅವರೇ, ಬಾರಪ್ಪ.
ಬಾ ಕಂದ ಬಾಮ ಖುಷಿ ಆಯ್ತು ನಿಜ. ಒಳ್ಳೆ ಮಗಳು ಮಾರ್ಟಿನ್ ಸರ್, ಒಳ್ಳೆ ಮಗಳಿದ್ದಾಳೆ. ಮಗಳನ್ನ ಫೋಟೋ ತೆಗೀರಿ ಸಾಕು. ಕಾಣ್ತಾ ಇದೆಯಾ ಅಮ್ಮ ನೀನು? ಇದು ಇನ್ನೂ ಡಿಸ್ಟರ್ಬ್ ಆಗಿಲ್ಲ, ಇದು ಡಿಸ್ಟರ್ಬ್ ಆಗ್ಬೇಕು ಸ್ವಲ್ಪ. ಇಲ್ಲೇ ಹೊಡೆದು ಬಿಡೋದ, ಸ್ಟ್ಯಾಂಡ್ ತಗೋ ಬನ್ನಿ, ಇಲ್ಲೇ ಹೊಡೆದ್ಬಿಟ್ಟು ಇಲ್ಲೇ ಇಟ್ಬಿಡೋಣ. ಹೊರಗಡೆ ಹೆಂಗ್ ನುಗ್ಗು ಹೋಗ್ತಾ ಇದಾವೆ, ಕ್ವೀನ್ ಹೋಯ್ತಲ್ಲ ಒಳಗಡೆ, ರಾಣಿ ಹೋಯ್ತಲ್ಲ, ಓಡ್ತಾ ಇದಾವೆ ಎಲ್ಲ ಹೊರಗಡೆ. ರಾಣಿ ಏನ್ ಕತಿಯ ನೋಡ್ಬೇಕಲ್ಲ ಈಗ. ಈಗ ರಾಣಿ ಇದೆಯಲ್ಲ ಅದೇ ಇಂಪಾರ್ಟೆಂಟ್. ರಾಣಿ ಒಳಗಡೆ ಇರೋದಕ್ಕೆ ಹಿಂಗೆ ಹೋಗ್ತಿದಾವ. ಸ್ಟ್ಯಾಂಡ್ ಓಡ್ತಾ ಇದಾವಲ್ಲ, ಸ್ಟ್ಯಾಂಡ್ ತಗೊಂಬಿಡಿ ಹೇಳ್ತೀವಿ ಒಂದು. ಈಗ ಇಟ್ಬಿಡೋಣ, ಇಟ್ಬಿಡು ಹೋಗಿ, ಇಟ್ಬಿಟ್ಟು ಕ್ಲೋಸ್ ಮಾಡೋಣ. ಇನ್ನು ಆಮೇಲೆ ಬೇಕಾದ್ರೆ ಅವ್ರು ಡಿಸ್ಟರ್ಬ್ ಮಾಡ್ಕೊತಾರೆ. ಸೇಮ್ ಪ್ಲೇಸ್ ಅಲ್ಲಿ ಇದೇ ಪ್ಲೇಸ್ ಅಲ್ಲಿ ಇರಲಿ. ಇಲ್ಲೇ ಇರಲಿ, ಏನು ಸಮಸ್ಯೆ ಇಲ್ಲ, ಇಲ್ಲೇ ಇದ್ಬಿಡ್ಲಿ. ಅದು ಇಲ್ಲೇ ನಾಟ ಹಾಕಿ ಇಲ್ಲೇ ನೀರು ಓದಿ ಇಟ್ಬಿಟ್ಟು ಸ್ಟ್ಯಾಂಡ್ ತಗೊಂಬಿಡಿ ಸರ್ ಹೇಳ್ತೀವಿ. ಅಲ್ಲ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಸಿಲಿಗೆ ಏನಾಗೋದಿಲ್ಲ, ಮೇಲ್ಗಡೆ ಒಂದು ಗೋಣಿ ಚೀಲ ಬರುತ್ತಲ್ಲ, ಗೋಣಿ ಚೀಲ ಹಾಕ್ಬಿಟ್ರೆ ಸಾಕು, ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಈ ಪ್ಲೇಸಲ್ಲಿ ಇರೋದಕ್ಕೂ ನಾವು ಬೇರೆ ಕಡೆ ತೊಗೊಂಡೋಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮಿನಿಮಮ್ ಈಗ 1 ಕಿಲೋಮೀಟರ್ ದೂರ ತೊಗೊಂಡೋಗಿರ್ಬೇಕು ನಾವು, ತೊಗೊಂಡೋಗಿಟ್ರೆ ಬೇಡ. ಈ ಪ್ಲೇಸಲ್ಲಿ ಇದ್ರೆ ಬೇಗ ಸಸ್ಟೈನ್ ಆಗುತ್ತೆ, ಅಂದ್ರೆ ಹೊಸದಾಗಿ ಕೋಮ್ ಕಟ್ಕೊಳ್ಳೋದು ಇದೇ ಪ್ಲೇಸ್ ಅಲ್ಲ ಈಗ ಕಟ್ಕೊಳ್ತೆ. ಲೇಯಿಂಗು ಚೆನ್ನಾಗುತ್ತೆ, ಬೇಗ ಲೇಯಿಂಗ್ ಆಗುತ್ತೆ. ಇಲ್ಲಿ ಉಳಿದವಲ್ಲ, ಇಲ್ಲಿ ಉಳಿದವಲ್ಲ ಅದಕ್ಕೆ ಹೋಗ್ತವೆ. ನೋಡಲ್ಲ ಈಗ ಇದ್ರೊಳಗೆ ಬಾಕ್ಸ್ ಮಾಡಿ ಇಟ್ಟಿದೀವಿ ಅಂತಂದ್ರೆ ಇಷ್ಟಪಡಲ್ಲ, ಇಷ್ಟಪಡಲ್ಲ, ಅದ್ರೊಳಗೆ ಹೋಗಿ ಇರಕ್ಕೆ ಅವಕ್ಕೆ ಇಷ್ಟ ಇಲ್ಲ. ಎಷ್ಟೋ ಬಾರಿ ರಾಣಿ ಬಿಟ್ಟು ಇವು ಹೊರಗೆ ಬಂದು ಹಾರಾಡ್ಕೊಂಡು ಕೂತಿರ್ತವೆ. ಹೌದು, ರಾಣಿ ಬರುತ್ತಾನೋ ಅಂತ. ರಾಣಿ ಬರಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾವೆ. ಹೌದು ಖಂಡಿತ. ನಮ್ಮ ಜಾಗ ಅಲ್ವಲ್ಲ ಇದು, ಬಿಡಿ ಬಿಡಿ, ಅದು ಡಿಸ್ಟರ್ಬ್ ಆಗ್ತಾವೆ ಬಿಡಿ. ನಮ್ಮ ಜಾಗ ಹಿಂಗಿರ್ಲಿಲ್ವಲ್ಲ. ಎಲ್ಲ ಅಲ್ಲೋಗುತ್ತೆ. ಆ ರಾಣಿ ಹೋಗಿದೆಯಲ್ಲ, ಎಲ್ಲ ಅದ್ರೊಳಗಡೆ ಸ್ಟಾರ್ಟ್ ಮಾಡ್ತವೆ. ಇನ್ನು ತೊಂದರೆ ಇಲ್ಲ. ನಾವೀಗ ಅದಕ್ಕೆ ಬೇಕಾಗಿರೋದೇನು, ಸ್ಟ್ಯಾಂಡ್ ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಮುಚ್ಚಿಬಿಟ್ರೆ ಮುಗೀತು ಇವತ್ತಿನ ಕೆಲಸ. ಅದು ಹೋಗ್ತಿರ್ತವೆ. ತುಂಬ ಬೇಗ ರಾಣಿ ಸಿಕ್ತು. ಒಟ್ಟಿಗೆ ಇವತ್ತಿನ ಏನು ಜೇನು ತುಂಬಿಸುವ ಕೆಲಸ ಸಕ್ಸಸ್ ಆಗಿದೆ. ಶಿವಪ್ರಸಾದ್ ಅವರ ಅಕ್ಷಯ ಬಳಗದ ನಮ್ಮ ಶಿವಪ್ರಸಾದ್ ಅವರ ಸಾರಥ್ಯದಲ್ಲಿ ಒಂದು ಜೇನು ಕುಟುಂಬವನ್ನು ಪೆಟ್ಟಿಗೆಗೆ ವರ್ಗಾಯಿಸಲಾಗಿದೆ. ನ್ಯಾಚುರಲಾಗಿ ಸಿಕ್ಕಂಥ ಜೇನು ಕುಟುಂಬ ಇದು. ಒಂದು ತೆಂಗಿನ ಮರದ ಪೊಟರೆಯಲ್ಲಿ ಸಿಕ್ಕಿದ್ದು. ತೆಂಗಿನ ಮರವನ್ನು ಉರುಳಿಸಿ ಅದನ್ನು ಸೀಳಿ ಅದರಲ್ಲಿರ್ತಕ್ಕಂತಹ ಜೇನಿನ ಎರೆಗಳನ್ನೆಲ್ಲವನ್ನು ಕೂಡ ಅಲ್ಲಿ ಫ್ರೇಮಿಗೆ ಕಟ್ಟಿ ಜೇನು ಪೆಟ್ಟಿಗೆಗೆ ವರ್ಗಾಯಿಸಲಾಗಿದೆ. ಹಾಗೆ ರಾಣಿಯನ್ನು ಕೂಡ ಪತ್ತೆ ಹಚ್ಚಿ ಹಿಡಿದು ನಮ್ಮ ಶಿವಪ್ರಸಾದ್ ಅವರು ಆ ಜೇನು ಪೆಟ್ಟಿಗೆಗೆ ವರ್ಗಾಯಿಸಿದ ಮೇಲೆ ಎಲ್ಲ ಜೇನುಗಳು ಕೂಡ ಪೆಟ್ಟಿಗೆ ಒಳಗಡೆಗೆ ನುಗ್ತಾ ಇದ್ದಾವೆ. ನೋಡ್ರಿ ಹೇಗೆ ಟ್ರಾಫಿಕ್ ಜಾಮ್ ಆಗಿದೆ. ಅವು ಟ್ರಾಫಿಕ್ ಜಾಮ್ ಆಗಿದೆ, ಹೋಗ್ತಾ ಇದ್ದಾವೆ, ಅವೆಲ್ಲ ಹೋಗ್ತವೆ. ಇದೇ ಜಾಗದಲ್ಲಿ ಅವನ್ನ ಆ ಪೆಟ್ಟಿಗೆಯನ್ನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಹೊಸ ಜಾಗ ಆದರೆ ಮತ್ತೆ 1 ದಿನ 1.5 ಕಿಲೋಮೀಟ್ರ್ ದೂರಕ್ಕೆ ತಗೊಂಡೋಗಿ ಆಮೇಲೆ ತರಬೇಕಾಗುತ್ತೆ.